ನನ್ನ ಅತ್ತೆಗೂ ನನಗೂ ಯಾವ ಕಾಂಟ್ರಾಕ್ಟೂ ಇಲ್ಲ, ಯಾವ ಒಂದು ಒಪ್ಪಂದವೂ ಇಲ್ಲ. ಹೀಗಾಗಿ ಒಂದು ವೇಳೆ ನಾನು ನನ್ನ ಗಂಡನ ಹತ್ತಿರ ನಮ್ಮ ಅತ್ತೆ ಹೀಗೆ, ನಮ್ಮ ಅತ್ತೆ ಹೀಗೆ, ನಮ್ಮ ಅತ್ತೆ ಹೀಗೆ ಅಂತ ಹೇಳಿದ್ರೆ ಆತ ಏನು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ. ಅವರು ಬಹುಶಃ ನಿಮ್ಮ ಹತ್ರ ಹೇಳ್ಕೊಳ್ದೆ ಹೋಗ್ಬೋದು, ಆದರೆ ಅವ್ರಿಗೂ ಸಹ ತನ್ನ ತಾಯಿಯ ಗುಣಗಳು ಹೆಚ್ಚು ಕಡಿಮೆ ಗೊತ್ತೇ ಇರುತ್ತೆ. ಇಂಥ ವಿಷಯದಲ್ಲಿ ನಮ್ಮಮ್ಮ ಹೀಗೆ, ಇಂಥ ವಿಷಯದಲ್ಲಿ ನಮ್ಮಮ್ಮ ಹೀಗಲ್ಲ, ಇಂಥ ವಿಷಯದಲ್ಲಿ ನಮ್ಮಮ್ಮ ಸರಿಹೋಗಲ್ಲ, ನಮ್ಮ ತಂದೆ ಪ್ರಯತ್ನ ಪಟ್ಟೂ ಸರಿಹೋಗಿಲ್ಲ, ನಾವೆಲ್ಲ ಮಕ್ಕಳಾಗಿ ಪ್ರಯತ್ನ ಪಟ್ಟು ಸರಿಹೋಗಿಲ್ಲ, ಅವರನ್ನು ಈಗ ನೀನು ಬದಲಾಯಿಸೋಕ್ಕಾಗಲ್ಲ. ಅದನ್ನು ಕೆಲವು ಗಂಡಂದರು ಹೆಂಡ್ತಿರ್ಗೆ ಹೇಳ್ಬೋದು, ಕೆಲವು ಗಂಡಂದರು ಹೆಂಡ್ತಿಗೆ ಹೇಳದೇನೂ ಇರಬಹುದು. ಆದರೆ ನೀವಿಲ್ಲಿ ಯೋಚನೆ ಮಾಡಬೇಕಾಗಿರೋದೇನು ಅಂತಂದರೆ, ಒಂದು ವ್ಯಕ್ತಿ ನಮ್ಮ ಮನೆಯಲ್ಲಿದ್ದಾರೆ, ಆ ವ್ಯಕ್ತಿಯ ಜೊತೆಗೆ ನನಗೆ ಸರಿಹೋಗ್ತಾ ಇಲ್ಲ, ನಾನು ಅವ್ರನ್ನ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅವರಿದ್ದರೆ ನನಗೆ ಕಿರಿಕಿರಿ ಆಗ್ತಾಯಿದೆ ಅಂತ ನಿಮಗೆ ಅನಿಸಿದ್ರೆ, ಅವ್ರು ಸಪ್ರೇಟ್ ಮಾಡೋಕ್ಕಾಗುವಂಥ